ಇದು ಬಹಳ ಒಂದು ಪ್ರಜ್ಞಾಪೂರ್ವಕವಾಗಿ ಇಂಥ ಒಂದು ನೀಚ ಕೃತ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಸಂಘ ಪರಿವಾರದ ಪ್ರೇರಿತವಾಗಿ ಇವತ್ತು ಅಲ್ಲಿ ಗ್ರಾಮ ಪಂಚಾಯತ್ನವರು ನೋಟಿಸನ್ನು ಕಳಿಸಿರುವಂಥದ್ದು. ಅಂದರೆ ಇಲ್ಲಿ ವಿಷಯ ಏನೆಂದರೆ ನೋಡಿ, DYFIನ 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಮಂಗಳೂರಲ್ಲಿ ನಡೀತಾ ಇದೆ. ಇದಕ್ಕೆ ವ್ಯಾಪಕವಾಗಿ ಕಳೆದ 2 ತಿಂಗಳಿನಿಂದ ಒಂದು ದೊಡ್ಡ ತಯಾರಿಗಳೆಲ್ಲ ಆಗ್ತಾ ಇದೆ. ನಾವು ಕೇವಲ ಮೈಸೂರಿನ ಹುಲಿ ಮತ್ತು ಈ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂತಹ ಅಪ್ರತಿಮ ವೀರ ಟಿಪ್ಪು ಸುಲ್ತಾನರ ಪ್ರತಿಮೆ ಮಾತ್ರ ಅಲ್ಲ, ಅವರ ಕಟೌಟ್ ಮಾತ್ರ ಅಲ್ಲ, ನಾವು ಈ ನಾಡಿನ ಮಹಾಪುರುಷರ ಎಲ್ಲರ ಕಟೌಟ್ಗಳನ್ನು ಹಾಕಿದ್ದೇವೆ. ಬಹಳ ಮುಖ್ಯವಾಗಿ ಭಗತ್ ಸಿಂಗ್, ರಾಜ್ಗುರು ಸುಖದೇವ್, ಗಾಂಧೀಜಿಯವರದು, ಅದೇ ರೀತಿ ಬಸವಣ್ಣನವ್ರದ್ದು, ಇನ್ನಿತರ ಚೆಗೆವೇರ, ಇಂಥ ಅನೇಕ ಕುವೆಂಪುನವ್ರದ್ದು, ರಾಣಿ ಅಬ್ಬಕ್ಕ ಅವರದು, ಹೀಗೆ ಅನೇಕ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅದೇ ರೀತಿ ಕುದ್ಮಲ್ ರಂಗರಾಯರು, ಹೀಗೆ ಅನೇಕರ ಕಟೌಟುಗಳನ್ನು ನಾವು ಈ ಸಮ್ಮೇಳನದ ಹೊತ್ತಿಗೆ ನಾವು ಹಾಕ್ತಾ ಇದ್ದೇವೆ. ಕೋಟಿ ಚೆನ್ನೈಯರದು. ಅಂದರೆ ಪ್ರಶ್ನೆ ಇರುವಂಥದ್ದು, ಯಾರೆಲ್ಲ ಈ ಸಮಾಜಕ್ಕಾಗಿ ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಮನುಕುಲಕ್ಕೆ ಬೇಕಾಗಿ ಯಾರೆಲ್ಲ ದುಡಿದಿದ್ದಾರೆ, ಅವರೆಲ್ಲರನ್ನು ಕೂಡ ಇವತ್ತು ನಾವು ಗೌರವಿಸ್ತಕ್ಕಂಥದ್ದು DYFIನ ಇವತ್ತು ಆದ್ಯ ಕರ್ತವ್ಯ. ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೇವೆ. ಪ್ರಶ್ನೆ ಇಲ್ಲಿ ಏನು ಬಂತು ನೋಡಿ, ಟಿಪ್ಪು ಸುಲ್ತಾನ್ನ ಕಟೌಟ್ ಹಾಕಬಾರ್ದು ಅಂತ ಬಂತು. ಇದು ಯಾಕೆ ಸರ್ಕಾರ ಏನಾದರೂ ನಿಷೇಧ ಮಾಡಿದೆಯಾ? ಟಿಪ್ಪು ಸುಲ್ತಾನ್ನ ಕಟೌಟ್ ಹಾಕಬಾರ್ದು, ಟಿಪ್ಪು ಸುಲ್ತಾನ ಹೆಸರು ಎತ್ತಬಾರ್ದು ಅಂತ ಯಾವ ಸರ್ಕಾರ ನಿಷೇಧ ಮಾಡಿದೆ ಹೇಳಿ? ಏನೂ ಇಲ್ಲ. ಈ ಸಂಘ ಪರಿವಾರಕ್ಕೆ ಯಾರು ಒಬ್ಬ ವ್ಯಕ್ತಿ ಆಗೋದಿಲ್ಲ ಅಂತ ಆದರೆ ಅದನ್ನು ಯಾರು ಕೂಡ ಹೇಳಬಾರ್ದು. ಅವರು ಹಾಕದೆ ಅಷ್ಟಕ್ಕೆ ಹೋಗಲಿ, ಅವರು ಹಾಕಬಾರ್ದು, ಹಾಕೋದು ಬೇಡ, ನಾವು ಹಾಕಬಾರ್ದು ಅಂತ ಇವರು ಯಾರು? ನಾವು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮಗೆ ಬೇಕಾದವರ ಕಟೌಟ್ಗೆ ನಾವು ಹಾಕ್ತೀವಿ. ಕೋಟಿ ಚೆನ್ನೈ ಹಿಡಿದು ಕೂಡ ಅದನ್ನು ಕೂಡ ಎಂಥ ಒಂದು ಇದು ನೋಡಿ, ಕೋಟಿ ಚೆನ್ನೈ ಹಿಡಿದು ಕೂಡ ಹಾಕಬಾರ್ದಂತೆ. ಅದು ಧಾರ್ಮಿಕ ಭಾವನೆಗೆ ಭಾರಿ ಧಕ್ಕೆ ಬರುತ್ತಂತೆ. ಏನು ನಾವು ಕೋಟಿ ಚೆನ್ನೈ ಹಿಡ್ದಾಗಲಿ ಅಥವಾ ಟಿಪ್ಪು ಸುಲ್ತಾನ್ದಾಗಲಿ, ಯಾರದೇ ನಾರಾಯಣ ಗುರುಗಳದಾಗಲಿ ನಾವು ಕಟೌಟ್, ಅವರ ಸಂದೇಶ ಏನಿದೆ ಸಮಾಜಕ್ಕೆ ಕೊಟ್ಟು ಅದನ್ನು ಗೌರವಿಸಿ, ಅವರ ಮೇಲೆ ನಮಗೆ ಅಪಾರವಾದಂತಹ ಒಂದು ಪ್ರೀತಿ ಅಭಿಮಾನ ಇದೆ, ಅದನ್ನು ನಾವು ಹಾಕಬಾರ್ದಂತ ಹೇಳಲಿಕ್ಕೆ ಇವರು ಯಾರು? ಅದು ಟೋಟಲಿ ಇಷ್ಟೇ. ಇವತ್ತು ಸರ್ಕಾರ ಬದಲಾಗಿದೆ. ರಾಜ್ಯದಲ್ಲಿ BJP ಸರ್ಕಾರ ಇರೋದಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಆವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇವೆ, ಇಲ್ಲಿನ ಇಡೀ ಆಧಿಪತ್ಯವನ್ನು ಸಂಘ ಪರಿವಾರ ವಹಿಸ್ಕೊಂಡಿದೆ. ಇಲ್ಲಿ ಸರ್ಕಾರ ಯಾರೇ ಬದಲಾಗಲಿ, ಯಾರೇ MP MLAಗಳಾಗಲಿ, ಇವರು ಇಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ನ ಮೇಲೆ ಜಬರ್ದಸ್ತ್ ಮಾಡಿ ಅವರನ್ನು ತೆಗೆಸ್ತಕ್ಕಂಥ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ನಾವು ಈ ಬಗ್ಗೆ ಕೇಳಿದ್ದೇವೆ ಗ್ರಾಮ ಪಂಚಾಯತಲ್ಲಿ. ನೀವು ಇಲ್ಲೆಲ್ಲ ನಾವು ನೋಟಿಸ್ ಕೊಟ್ಟದ್ದು ತೆಗೆಯಲಿಕ್ಕೆಲ್ಲ, ನೀವು ಅದಕ್ಕೆ ಅನುಮತಿ ತಗೊಳ್ಳಿಲ್ಲ ಅಂದರೆ ನಾವು ಅನುಮತಿಯ ಪ್ರಶ್ನೆ ಬಂದಾಗ ಇಡೀ ಜಿಲ್ಲೆಯ 4 ಕಡೆಗಳಲ್ಲಿ BJPಯವರು ಯಾರೊಬ್ಬ ಪುಡ್ಕೋಸಿ ಲೀಡ್ರ್ ಆದರೆ ಎಲ್ಲ ಕಟೌಟ್ಗಳನ್ನು 1000ಗಟ್ಟಲೆ ಹಾಕ್ತಾರಲ್ಲ, ಆವಾಗ ಏನು ಸಮಸ್ಯೆ ಆಗೋದಿಲ್ವಾ? ನಾವು ಇವತ್ತು ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂತಹ ಒಂದು ಇಂಥ ಕಟೌಟ್ಗಳನ್ನು ಹಾಕುವಾಗ ಇದಕ್ಕೆ ತಡೆಯೊಡ್ತಕ್ಕಂಥದ್ದು, ಅದನ್ನು ತೆಗಿಬೇಕಂತ ಒತ್ತಡ ಆಗ್ತಕ್ಕಂಥದ್ದು ಇದು ಸರಿ ಇಲ್ಲ. ಇದು ಸಂಘ ಪರಿವಾರದ ಒಂದು ಕುತಂತ್ರದಿಂದ ಈ ಎಲ್ಲ ಕೆಲಸ ಆಗ್ತಾಯಿದೆ. ನಾವು ಇದಕ್ಕೆ ಸುಮ್ಮನೆ ಬಗ್ಗೋರಲ್ಲ. ನಾವು ಇನ್ನಷ್ಟು ಕಟೌಟ್ಗಳನ್ನ ಹಾಕ್ತೇವೆ. ಇಲ್ಲಿಯ ದೊಡ್ಡ ದೊಡ್ಡ ಮಹಾಪುರುಷರು ಯಾರಿದ್ದಾರೆ ಅವರೆಲ್ಲ ಕಟೌಟ್ಗೆ ಹಾಕ್ತೇವೆ. ಅವರೆಲ್ಲ ಸಂದೇಶ ಜನತೆಯ ಮಧ್ಯೆ ಹೋಗಬೇಕು. ಇದು ನಮ್ಮ ಮೂಲ ಆಶಯ. ಯಾಕೆಂದರೆ ಕೇವಲ ಅವರನ್ನು ದೇವರ ಸ್ಥಾನಕ್ಕೆ ಏರಿಸಿ ಪೂಜೆ ಮಾಡೋದಲ್ಲ, ಅವರ ಸಂದೇಶ ಏನಿದೆ ಆ ಸಂದೇಶ ಇವತ್ತು ಜನರ ಮಧ್ಯೆ ಹೋಗಬೇಕು. ಆ ಮುಖಾಂತರ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ DYFIನ ಆಶಯ. DYFI ಅದಕ್ಕಾಗಿ ಈ ಸಮಾಜದೊಳಗಡೆ ಭಾರಿ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಜನರ ಬದುಕಿನ ಪ್ರಶ್ನೆ ಎತ್ಕೊಂಡು ಹೋರಾಟ ಮಾಡ್ತಾಯಿದೆ. ಅದೆಷ್ಟೋ ಹೋರಾಟಗಳು ಯಶಸ್ವಿ ಕಂಡಿದೆ. ಜನರ ಬದುಕು ಉತ್ತಮಗೊಳ್ಳಬೇಕು ಮತ್ತು ಇಡೀ ನಾಡಿನಲ್ಲಿ ಸೌಹಾರ್ದತೆ ಮೆರೆಯಬೇಕು. ಇದು ನಮ್ಮ ಆಶಯ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಬಾಳಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ನೋಡಿ, ಇವತ್ತು ಸಾಮರಸ್ಯ, ಉದ್ಯೋಗ ಮತ್ತು ಘನತೆಯ ಬದುಕಿಗಾಗಿ ಅಂತಕ್ಕಂಥ ಘೋಷಣೆ ಇಟ್ಕೊಂಡು ಈ ಸಮ್ಮೇಳನ ಆಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ವಿಭಾಗದಿಂದಲೂ ಕೂಡ ದೊಡ್ಡ ಒಂದು ಜನ ಬೆಂಬಲ ಸಿಕ್ಕಿದೆ. ಆದ್ದರಿಂದ ನಾವು ಇಲ್ಲಿ ದಾರಿ ತಪ್ಪಿಸಲಿಕ್ಕೆ ನೋಡ್ತಾ ಇದ್ದಾರೆ. ಕೇವಲ ಟಿಪ್ಪು ಸುಲ್ತಾನ್ನ ಕಟೌಟ್ ಮಾತ್ರ ನಾವು ಹಾಕಿರೋದಲ್ಲ, ಇಡೀ ಉಳ್ಳಾಲ ತಾಲೂಕನ್ನು, ಮಂಗಳೂರನ್ನು ಅವರು ಸ್ವಲ್ಪ ಸುತ್ತಾಡಬೇಕು. ನಾವು ಎಲ್ಲರ ಕಟೌಟ್ಗಳನ್ನು ಹಾಕಿದ್ದೇವೆ. ಇನ್ನೂ ಕೂಡ ಒಂದಷ್ಟು ಕಟೌಟ್ಗಳು ಹಾಕಲಿಕ್ಕಿದೆ. ಇನ್ನು 1 ವಾರದಲ್ಲಿ ಇನ್ನಷ್ಟು ಕಟೌಟ್ಗಳನ್ನ ಹಾಕ್ತೇವೆ ಅಂತ ಈ ಮೂಲಕ ನಾವೊಂದು ಈ ವಿಚಾರವನ್ನು ಹೇಳ್ತಾ ಇದ್ದೇವೆ. ಪೊಲೀಸ್ನವರು ಕೂಡ ಒಂದು ರೀತಿ ಅದನ್ನು ತೆಗಿಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಅಂದರೆ ಇವರಿಗೆ ಒತ್ತಡ ಯಾರು ಹಾಕಿದ್ದು, ಯಾರು, ಇದು ಪ್ರಶ್ನೆ. ಯಾರಂತ ಹೇಳ್ತಾ ಇಲ್ಲ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ನೋಡುವಾಗ ಇವರಿಗೆ BJP ಒಬ್ಬ ಮುಖಂಡ ಫೇಸ್ಬುಕ್ಕಲ್ಲಿ ಒಂದು ಇದನ್ನು ಕೋಟನ್ನು ಹಾಕಿ, ಅದರ ಚಿತ್ರವನ್ನು ಹಾಕಿ ಅದನ್ನು ತೆಗಿಬೇಕಂತೇಳಿ ಒಂದು ಇಂಡೈರೆಕ್ಟಾಗಿ ಧಮಕಿಯನ್ನು ಹಾಕಿದ್ದಾರೆ. ಅಂದರೆ ಪೊಲೀಸರ ಮೇಲೂ ಕೂಡ ಇವತ್ತು BJP ಸಂಘ ಪರಿ ಒತ್ತಡವನ್ನು ಹಾಕಿ ಅದನ್ನು ತೆಗಿಬೇಕು, ಇಲ್ಲದಿದ್ದರೆ ನಾವು ತೆಗಿತೇವೆ ಅಂತೇಳಿ ಈ ರೀತಿಯಾದಂಥ ಸುಮ್ಮನೆ ಸಮಾಜದೊಳಗಡೆ ಒಂದು ಕಲುಷಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ನಾವು ಅದಕ್ಕೆ ಬಗ್ಗೋರಲ್ಲ. ನಾವು ಕೂಡ ಎದುರಾಗಿ ಅದಕ್ಕೆ ತಕ್ಕ ಪಾಠವನ್ನು ನಾವು ಕೂಡ ಕಳಿಸ್ತೇವೆ.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.